ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ. ವರಲಕ್ಷ್ಮಿ ವ್ರತವು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿಗೆ ಅರ್ಪಿತವಾಗಿದೆ. ವರಲಕ್ಷ್ಮಿಯು ವರಗಳನ್ನು ನೀಡುವವಳು. ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ವಿವಾಹಿತ ಮಹಿಳೆಯರು ಈ ವ್ರತವನ್ನು ಆಚರಿಸುತ್ತಾರೆ. ವರಲಕ್ಷ್ಮಿ ವ್ರತವು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ 2ನೇ ಶುಕ್ರವಾರ ಅಥವಾ ಶುಕ್ರವಾರದಂದು ಬರುತ್ತದೆ. ವಿವಾಹಿತ ಮಹಿಳೆಯರು ಕುಟುಂಬದ ಎಲ್ಲ ಸದಸ್ಯರ ಯೋಗಕ್ಷೇಮಕ್ಕಾಗಿ ಮತ್ತು ಸಂತತಿಯನ್ನು ಪಡೆಯಲು ವ್ರತವನ್ನು ಮಾಡುತ್ತಾರೆ. ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುವುದು ವರಲಕ್ಷ್ಮಿ ವ್ರತದ ಮಹತ್ವ. ಅಷ್ಟಲಕ್ಷ್ಮಿ ಅಥವಾ ಸಂಪತ್ತು, ಭೂಮಿ, ಕಲಿಕೆ, ಪ್ರೀತಿ, ಖ್ಯಾತಿ, ಆನಂದ, ಶಾಂತಿ ಮತ್ತು ಶಕ್ತಿಯ 8 ದೇವತೆಗಳನ್ನು ಪ್ರಾರ್ಥಿಸುವುದಕ್ಕೆ ಸಮನಾಗಿದೆ ಎಂದು ಹೇಳಲಾಗುತ್ತದೆ. 8 ಶಕ್ತಿಗಳು ಅಥವಾ ಶಕ್ತಿಗಳನ್ನು ಸಿರಿ, ಸಂಪತ್ತು, ಭೂಮಿ, ಸರಸ್ವತಿ, ಕಲಿಕೆ, ಪ್ರೀತಿ, ಕೀರ್ತಿ, ಖ್ಯಾತಿ, ಶಾಂತಿ, ಸಂತುಷ್ಟಿ, ಆನಂದ ಮತ್ತು ಪುಷ್ಟಿ ಶಕ್ತಿ ಎಂದು ಕರೆಯಲಾಗುತ್ತದೆ. ಈ ಪ್ರತಿಯೊಂದು ಶಕ್ತಿಗಳನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಮತ್ತು 8 ಶಕ್ತಿಗಳನ್ನು ಅಷ್ಟಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ವಿಷ್ಣು 8 ಲಕ್ಷ್ಮಿಗಳು ಅಥವಾ ಶಕ್ತಿಗಳಿಗೆ ಆಶ್ರಯ. ಈ ಶಕ್ತಿಗಳನ್ನು ಲಕ್ಷ್ಮಿ ಎಂದು ನಿರೂಪಿಸಿ ಪೂಜಿಸಲಾಗುತ್ತದೆ. ಈ ಹಬ್ಬವನ್ನು ಮುಖ್ಯವಾಗಿ ಮಹಿಳೆಯರು ಆಚರಿಸುತ್ತಾರೆ. ತಮ್ಮ ಮೇಲೆ, ತಮ್ಮ ಗಂಡಂದಿರು ಮತ್ತು ಮಕ್ಕಳ ಮೇಲೆ ಲಕ್ಷ್ಮಿಯ ಆಶೀರ್ವಾದವನ್ನು ಕೋರುತ್ತಾರೆ. ದಂತಕಥೆ. ಕುಂದಿನ ನಗರದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಮಹಿಳೆ ವಾಸಿಸುತ್ತಿದ್ದಳು. ತನ್ನ ಕುಟುಂಬದ ಮೇಲಿನ ಅವಳ ಭಕ್ತಿಯಿಂದ ಮೆಚ್ಚಿದ ದೇವಿ ಮಹಾಲಕ್ಷ್ಮಿ ಅವಳ ಕನಸಿನಲ್ಲಿ ಕಾಣಿಸಿಕೊಂಡು ವರಲಕ್ಷ್ಮಿ ವ್ರತವನ್ನು ಆಚರಿಸಲು ಕೇಳಿಕೊಂಡಳು. ವರಲಕ್ಷ್ಮಿ ವಿಷ್ಣುವಿನ ಪತ್ನಿ, ಸಂಪತ್ತಿನ ದೇವತೆ, ಲಕ್ಷ್ಮಿಯ ರೂಪ. ಚಾರುಮತಿ ತನ್ನ ಕನಸನ್ನು ತನ್ನ ಕುಟುಂಬಕ್ಕೆ ವಿವರಿಸಿದಳು. ಗ್ರಾಮದ ಅನೇಕ ಮಹಿಳೆಯರು ಸಾಂಪ್ರದಾಯಿಕ ರೀತಿಯಲ್ಲಿ ಪೂಜೆಗೆ ಅವಳೊಂದಿಗೆ ಸೇರಿಕೊಂಡರು. ಅವರು ಆಳವಾದ ಭಕ್ತಿಯಿಂದ ಪ್ರಾರ್ಥಿಸಿದರು. ದಂತಕಥೆಯ ಪ್ರಕಾರ ಇದು ಪರಮೇಶ್ವರನು ತನ್ನ ಪತ್ನಿ ಪಾರ್ವತಿ ದೇವಿಯು ಕುಟುಂಬಕ್ಕೆ ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯಲು ಮಾಡಿದ ಪೂಜೆಯಾಗಿದೆ. ಹೀಗೆ ಇಡೀ ಕುಟುಂಬಕ್ಕೆ ವರಗಳನ್ನು ಬಯಸುವ ವಿವಾಹಿತ ಮಹಿಳೆಯರು ಇದನ್ನು ಅನುಸರಿಸಿದರು.